ಬರ್ರಿ ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆಗೆ ಒಳಗೆ ಹೋಗಿ ಸ್ನಾನ ಮಾಡ್ಕೊಳ್ಳೋಣ. ಸ್ನಾನ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಪಡ್ಕೊಳ್ಳೋಣ ಅಂತ. ಇದೇ ಒಳಗೆ ಸ್ನಾನ ಮಾಡ್ಬೇಕು. ಇವಾಗ ಶಾಂಪು ತೊಗೊಳಕ್ಕೆ ಬಂದ್ವಿ. 10 ರೂಪಾಯಿಗೆ 4 ಶಾಂಪು ಅಂತ. ನಮ್ಮೂರಾಗ 1 ರೂಪಾಯಿಗೆ 1. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ DK. ನಾವಿವತ್ತು ಮಹಾರಾಷ್ಟ್ರದಲ್ಲಿರೋ ಪಂಡ್ರಾಪುರದ ಪಾಂಡುರಂಗನ ನೋಡಕ್ ಬಂದಿವಿ. ಸೊ ಬರ್ರಿ ದೇವಸ್ಥಾನ ಒಳಗಡೆ ಹೊಂಟಿವಿ. ದೇವಸ್ಥಾನ ಹೆಂಗೈತೆ ಅಂತ ತೋರಿಸ್ತೀನಂತ. ದೇವಸ್ಥಾನ ಒಳಗಡೆ ಹೋಗೋಕ್ಕಿಂತ ಮುಂಚೆ ನೀವೇನಾದ್ರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡ್ತಾ ಇದ್ರಂದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಕಮೆಂಟ್ ಕೂಡ ಹಾಕ್ರಿ. ಸೊ ಬನ್ನಿ ಮುಂದೆ ಹೋಗೋಣ ಅಂತ. ನೋಡ್ರಿ ಮಹಾರಾಷ್ಟ್ರ ಪ್ಯಾರನ್ ಎಷ್ಟು ದೊಡ್ಡದೈತಿ. ಈ ದೇವಾಲಯಕ್ಕೆ ಮಹಾರಾಷ್ಟ್ರ, ಕರ್ನಾಟಕ ಹಾಗೂ ಅನೇಕ ರಾಜ್ಯಗಳಿಂದಲೂ ಕೂಡ ಅಪಾರ ಪ್ರಮಾಣದಲ್ಲಿ ಭಕ್ತರು ಭಜನೆ ಮಾಡುತ್ತಾ ಪಾದಯಾತ್ರೆ ಮಾಡುತ್ತಲೇ ಈ ದೇವಾಲಯಕ್ಕೆ ಬರುತ್ತಾರೆ. ಬನ್ನಿ ಆ ದೇವಾಲಯದ ವಿಶೇಷತೆಯ ಬಗ್ಗೆ ತಿಳಿಯೋಣ. ಈ ಜಾಗಕ್ಕೆ ಬಂದರೆ ದೇವರನ್ನು ಕಣ್ಣರೆ ನೋಡಬಹುದು ಎಂಬುದನ್ನು ಇಲ್ಲಿನ ಭಕ್ತರು ಗಾಢವಾಗಿ ನಂಬುತ್ತಾರೆ. ಈ ಕಲಿಯುಗದಲ್ಲಿಯೂ ಭಗವಂತನ ದರ್ಶನ ಮಾಡಬಹುದು ಎಂಬುದನ್ನು ಈ ಪಂಡ್ರಾಪುರದ ಪಾಂಡುರಂಗ ವಿಠಲನ ಸನ್ನಿಧಿ ಸಾರಿ ಸಾರಿ ಹೇಳುತ್ತದೆ. ಇಂದೊಮ್ಮೆ ಕರ್ನಾಟಕದ ಭಾಗವಾಗಿದ್ದು ಪ್ರಸ್ತುತವಾಗಿ ಮಹಾರಾಷ್ಟ್ರಕ್ಕೆ ಸೇರಿರುವ ಸೊಲ್ಲಾಪುರದ ವ್ಯಾಪ್ತಿಗೆ ಬರುವ ಪಂಡ್ರಾಪುರವು ಭೀಮಾ ನದಿಯ ದಂಡೆಯ ಮೇಲಿದೆ. ಪುರಂದರದಾಸರು, ಕನಕದಾಸರು ಈ ವಿಠಲನ ಆರಾಧಕರಾಗಿದ್ದರು. ಈ ವಿಠಲ ಬೇರೆ ಯಾರೂ ಅಲ್ಲ, ಅವನೇ ಶ್ರೀಕೃಷ್ಣ ಪರಮಾತ್ಮ. ವಿಠಲ ಎಂದು ಬರಲು ಕಾರಣವೇನೆಂದರೆ, ವಿಟ್ಟ ಎಂದರೆ ಮರಾಠಿಯಲ್ಲಿ ಇಟ್ಟಿಗೆ ಎಂದರ್ಥ. ಇಟ್ಟಿಗೆ ಮೇಲೆ ನಿಂತಿರುವಂತಹ ಪ್ರಭುವನ್ನು ವಿಠಲ ಎಂದು ಕರೆದರು ಮಹಾರಾಷ್ಟ್ರದ ಜನರು. ಅಷ್ಟೇ ಅಲ್ಲ, ಪಾಂಡುರಂಗ ಹೆಸರಿನಿಂದನೂ ಕೂಡ ಒಂದು ಪವಾಡವಿದೆ. ದ್ವಾರಕೆಯಿಂದ ಪಂಡ್ರಾಪುರಕ್ಕೆ ಬಂದ ಕೃಷ್ಣನ ಹಣೆಯ ಮೇಲೆ ಬಿಳಿಯ ಮರಳು ಇದ್ದ ಕಾರಣ ಪಾಂಡುರಂಗ ಎಂದು ಕರೆಯುತ್ತಾರೆ. ಮರಾಠಿಯಲ್ಲಿ ಪಾಂಡ್ರ ಎಂದರೆ ಬಿಳಿ ಬಣ್ಣ ಎಂದರ್ಥ. ಈ ಪಾಂಡುರಂಗ ವಿಠಲ ಇಟ್ಟಿಗೆ ಮೇಲೆ ನಿಂತಿರುವುದರ ಹಿಂದೆನೂ ಕೂಡ ಒಂದು ರೋಚಕ ಪವಾಡವಿದೆ. ಬನ್ನಿ ಅದೇನಂತ ನೋಡೋಣ. ಈ ಕಥೆ ಪ್ರಾರಂಭವಾಗುವುದು ಪುಂಡಲೀಕ ಎಂಬ ನಾಸ್ತಿಕ ಭಕ್ತನಿಂದ. ಲೋಹದಂಡ ಎಂಬ ಊರಿನಲ್ಲಿ ಒಂದು ಬ್ರಾಹ್ಮಣ ಕುಟುಂಬವಿತ್ತು. ಜಾನುದೇವ ಎಂಬುವನು ಆ ಕುಟುಂಬದ ಹಿರಿಯನಿದ್ದ. ಅವನ ಮಗ ಪುಂಡಲೀಕ. ಪುಂಡಲೀಕನು ತಂದೆ ತಾಯಿಗೆ ಮರ್ಯಾದೆ ಕೊಡುತ್ತಿರಲಿಲ್ಲ. ಅವನಿಗೆ ಮದುವೆ ಮಾಡಿದರೆ ಸರಿಯಾಗುತ್ತೆ ಅಂತ ಯೋಚಿಸಿದ ಜಾನುದೇವ ಮತ್ತು ದಂಪತಿಗಳು ಪುಂಡಲೀಕನಿಗೆ ಮದುವೆ ಮಾಡ್ತಾರೆ. ಆದರೆ ಪುಂಡಲೀಕ ಹೆಂಡತಿಯ ಕೈಗೊಂಬೆಯಾಗ್ತಾನೆ. ತಂದೆ ತಾಯಿ ಅವನಿಗೆ ಭಾರ ಅನ್ನಿಸ್ತಾರೆ. ತಂದೆ ತಾಯಿ ದೇಹಾಂತವಾದರೆ ತನ್ನಂಥ ಸುಖಿ ಪುರುಷ ಮತ್ತೊಬ್ಬನಿಲ್ಲ ಎಂದೆನಿಸುತ್ತಾನೆ. ಈ ಮಾತನ್ನು ಕೇಳಿದ ಅವನ ತಂದೆ ತಾಯಿ ದುಃಖಿತವಾಗ್ತಾರೆ. ತಮ್ಮದೇ ಊರಿನಲ್ಲಿ ವೃದ್ಧರನ್ನು ಕಾಶಿ ಯಾತ್ರೆಗೆ ಕರೆದೊಯ್ಯುವುದನ್ನು ನೋಡಿ ಮತ್ತಷ್ಟು ದುಃಖ ಪಡ್ತಾರೆ. ಇದನ್ನು ನೋಡಿದಂಥ ಪುಂಡಲೀಕ ಕಾಶಿ ಯಾತ್ರೆಗೆ ಹೋಗುತ್ತಿರುವವರ ಹತ್ತಿರ ಮಾಹಿತಿ ಪಡೆದುಕೊಳ್ಳುತ್ತಾನೆ. ಯಾವಾಗ ಕಾಶಿ ಯಾತ್ರೆ ಮಾಡಿದರೆ ಪಾಪವೆಲ್ಲ ಕಳೆದು ಪುಣ್ಯವೆಲ್ಲ ಪ್ರಾಪ್ತಿಯಾಗುತ್ತದೆ ಎಂಬುದನ್ನು ತಿಳಿದನು. ತಕ್ಷಣ ತಾನೂ ಕೂಡ ಕಾಶಿ ಪಾದಯಾತ್ರೆ ಮಾಡಲು ಮುಂದಾಗ್ತಾನೆ. ಪುಂಡಲೀಕನೊಂದಿಗೆ ಆತನ ತಂದೆ ತಾಯಿ ಹಾಗೂ ಪತ್ನಿ ಕೂಡ ನಾವು ಬರ್ತೀವಿ ಅಂತ ಹೇಳ್ತಾರೆ. ಕಾಲ್ನಡಿಗೆಯಲ್ಲೇ ಕಾಶಿ ಯಾತ್ರೆ ಮಾಡಬೇಕಿದ್ದ ಕಾರಣ ಅವನ ತಂದೆ ತಾಯಿ ಹಾಗೂ ಪತ್ನಿ ಮೂವರು ನಡೆದು ಮುಂದೆ ನಡೆಯಲು ಅಸಾಧ್ಯ ಎನ್ನುವ ಸ್ಥಿತಿಗೆ ಬಂದು ತಲುಪಿಡ್ತಾರೆ. ಸ್ಟಾರ್ಟಿಂಗ್ ಒಳಗೆ ಒಂದು ಶಾಕಿಂಗ್ ನ್ಯೂಸ್ ಕೊಟ್ರಿ ಇವರು. ಒಳಗಡೆ ಮೊಬೈಲ್ ಅಲವ್ ಅಂತ ಹೇಳತ್ತಾರ. ಗೊತ್ತಿಲ್ಲ ಏನಾಗತ್ತೆ ಅಂತಂದು. ಅಲ್ಲಿ ಹೋದ್ಮೇಲೆ ನೋಡೋಣ. ಅಲವ್ ಇತ್ತಂದ್ರೆ ಎಲ್ಲ ತೋರಿಸ್ತೀವಿ ಅಂತ. ಅಲವ್ ಇರ್ಲಿಕ್ಕಂದ್ರ ಹಂಗ ತಗೊಂಡ್ ಹೋಗ್ತೀವಿ. ಪುಂಡಲೀಕ ತನ್ನ ಹೆಂಡತಿಯನ್ನ ತನ್ನ ಬೆನ್ನ ಮೇಲೆ ಹೊತ್ತುಕೊಂಡು ತನ್ನ ತಂದೆ ತಾಯಿಯ ಕುತ್ತಿಗೆಗೆ ಹಗ್ಗವನ್ನು ಕಟ್ಟಿ ಎಳೆದುಕೊಂಡು ಹೋಗುತ್ತಾನೆ. ಹೊರಟಿದ್ದ ಪುಂಡಲೀಕ ತಲುಪಿದ್ದು ಕುಪ್ಪುಟಮನಿಯ ಆಶ್ರಮಕ್ಕೆ. ಆ ಸಮಯವನ್ನ ಅಲ್ಲೇ ಕಳೆಯಲು ಸಿದ್ಧನಾದ ಪುಂಡಲೀಕ ಆ ಆಶ್ರಮದ ಮುನಿಯನ್ನು ಕಾಶಿಗೆ ಹೋಗುವ ಮಾರ್ಗ ಯಾವುದು ಎಂದು ಕೇಳುತ್ತಾನೆ. ಅದಕ್ಕೆ ಮುನಿ, ನೋಡಪ್ಪ, ನಾನು ಇನ್ನೂ ಕಾಶಿ ಯಾತ್ರೆಯನ್ನು ಮಾಡಿಲ್ಲ, ಅದರಿಂದ ನನಗೆ ದಾರಿ ಗೊತ್ತಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಪುಂಡಲೀಕ, ನಿಮ್ಮ ವಯಸ್ಸಿಗಾಗಲೇ ನೀವು ಕಾಶಿ ಯಾತ್ರೆಯನ್ನು ಮಾಡಿರಬೇಕಿತ್ತು, ಯಾಕೆ ಇನ್ನೂ ಮಾಡಿಲ್ಲ ಎಂದು ಕೇಳ್ತಾನೆ. ಅದಕ್ಕೆ ಏನೂ ಹೇಳದ ಮುನಿಗಳು ಮುಗುಳ್ನಕ್ಕೂ ಹಾಗೆ ಹೋಗ್ತಾರೆ. ರಾತ್ರಿಯೆಲ್ಲ ಆ ಆಶ್ರಮದಲ್ಲಿ ಆಶ್ರಯ ಪಡೆದಿದ್ದ ಪುಂಡಲೀಕ ಮುಂಜಾನೆ ಆ ಆಶ್ರಮದಲ್ಲಿ ಹೆಣ್ಣು ಮಕ್ಕಳ ಧ್ವನಿಯನ್ನು ಕೇಳಿ ಆಶ್ಚರ್ಯಕ್ಕೆ ಒಳಗಾಗ್ತಾನೆ. ಯಾರು ಎಂದು ನೋಡಿದಾಗ ಆ ಆಶ್ರಮದಲ್ಲಿ 3 ಜನ ಹೆಣ್ಣು ಮಕ್ಕಳು ಕಸ ಗುಡಿಸಿ ನೀರು ಹಾಕಿ ರಂಗೋಲಿ ಹಾಕ್ತಾ ಇದ್ರು. ಇದನ್ನ ಕಂಡ ಪುಂಡಲೀಕ ಯಾರು ಎಂದು ತಿಳಿಯಲು ನೇರವಾಗಿ ಅವರ ಹತ್ತಿರಕ್ಕೆ ಬರುತ್ತಾನೆ. ಬಂದು, ಯಾರು ನೀವು? ಈ ಆಶ್ರಮದಲ್ಲಿ ಏನು ಮಾಡುತ್ತಿದ್ದೀರಾ?
ಎಂದು ಕೇಳ್ತಾನೆ. ಅವನ ಪ್ರಶ್ನೆಗೆ ಉತ್ತರಿಸಿದ ಆ ಮೂವರು ಮಾತೆಯರು ಈ ಭೂಮಿಯ ದೇವನದಿಗಳಾದ ಗಂಗೆ, ಯಮುನೆ, ಸರಸ್ವತಿ, ಮಿಥ್ಯ ಮುನಿಗಳ ಆಶ್ರಮವನ್ನು ಸ್ವಚ್ಛಗೊಳಿಸಲು ನಾವು ಇಲ್ಲಿ ಬರ್ತೀವಿ ಎಂದು ಹೇಳ್ತಾರೆ. ಆ ಒಂದೇ ಒಂದು ಮಾತಿಗೆ ಪುಂಡಲೀಕ ದಂಗಾಗಿ ಬಿಡ್ತಾನೆ. ಮುಕುಟ ಮುನಿಗಳ ಶಕ್ತಿಯ ಬಗ್ಗೆ ಅರಿತ ಪುಂಡಲೀಕ ಅವರಿಗೆ ಆ ರೀತಿಯಾಗಿ ಮಾತನಾಡಬಾರ್ದಿತ್ತು ಅಂತ ತನ್ನೊಳಗೆ ಪಶ್ಚಾತ್ತಾಪ ಪಡ್ತಾನೆ. ತನ್ನ ತಪ್ಪಿನ ಅರಿವು ಅವನಿಗಾಗುತ್ತೆ. ತಂದೆ ತಾಯಿಯನ್ನ ಹಗ್ಗದಿಂದ ಎಳೆದು ತಂದಿದ್ದು ನೆನಪಾಗಿ ಪಶ್ಚಾತ್ತಾಪ ಪಡ್ತಾನೆ. ಕೇವಲ ಕಾಶಿ ಯಾತ್ರೆ ಮಾಡುವುದರಿಂದ ದೇವರು ಒಲಿಯುವುದಿಲ್ಲ, ನಾಮಸ್ಮರಣೆಯ ಭಕ್ತಿಯಿಂದ ದೇವರನ್ನ ಒಲಿಸಿಕೊಳ್ಳಬಹುದು ಎಂದು ತಿಳಿಯುತ್ತಾನೆ. ಕೂಡಲೇ ಕಾಶಿ ಯಾತ್ರೆಯನ್ನು ಅರ್ಧಕ್ಕೆ ಬಿಟ್ಟು ತನ್ನ ತಂದೆ ತಾಯಿಯನ್ನ ಒಂದು ಎತ್ತಿನ ಬಂಡೆಯಲ್ಲಿ ಕೂರಿಸಿ ಕರೆದುಕೊಂಡು ಮನೆಗೆ ಬರ್ತಾನೆ. ಅಂದಿನಿಂದ ಪುಂಡಲೀಕ ತಂದೆ ತಾಯಿಯ ಸೇವೆಯಲ್ಲಿ ಮುಳುಗಿ ಹೋಗ್ತಾನೆ. ಕೃಷ್ಣನ ಧ್ಯಾನ ಪುಂಡಲೀಕನ ದೇಹದ ಒಂದು ಭಾಗವಾಗಿ ಬಿಡುತ್ತೆ. ಕೃಷ್ಣನ ಧ್ಯಾನದಲ್ಲಿ ತಂದೆ ತಾಯಿಯ ಸೇವೆ ಮಾಡುವ ಸಮಯದಲ್ಲಿ ಪರೀಕ್ಷಿಸಲು ಸಾಕ್ಷಾತ್ ಕೃಷ್ಣನೇ ಪುಂಡಲೀಕನ ಮನೆ ಮುಂದೆ ಬಂದು ನಿಲ್ತಾನೆ. ನಿಂತು ಪುಂಡಲೀಕನನ್ನು ಕರೆಯುತ್ತಾನೆ. ಅದಕ್ಕೆ ಪುಂಡಲೀಕ ಪ್ರತಿಕ್ರಿಯೆ ಕೊಡುವುದಿಲ್ಲ. ಮತ್ತೆ ಮತ್ತೆ ಕರೆದಾಗ ಪುಂಡಲೀಕ, ಯಾರು ನೀನು, ಏನಾಗಬೇಕಿತ್ತು? ನಾನು ಇವಾಗ ತಂದೆ ತಾಯಿಯ ಸೇವೆಯಲ್ಲಿ ನಿರತನಾಗಿದ್ದೇನೆ, ನಿನ್ನನ್ನು ಭೇಟಿಯಾಗಲು ಸಾಧ್ಯವಿಲ್ಲ, ನೀನು ಮುಂದೆ ಹೋಗು, ಇಲ್ಲವೇ ಹೊರಗೆ ಸ್ವಲ್ಪ ಸಮಯ ಕಾಯಿ ಎಂದು ಹೇಳುತ್ತಾನೆ ಪುಂಡಲೀಕ. ಸರಿ, ನಾನು ಕಾಯ್ತೀನಿ, ನೀನು ಬರುವವರೆಗೂ ಕಾಯ್ತೀನಿ, ಹೊರಗೆ ನಿಂತಿರುತ್ತೇನೆ. ಆದರೆ ನೀನು ಬರುವುದು ಎಷ್ಟು ತಡವಾಗುತ್ತದೆಯೋ ಏನು, ಅಲ್ಲಿಯವರೆಗೂ ಹೇಗೆ ಈ ಬಿಸಿಲಲ್ಲಿ ನಿಲ್ಲಬೇಕು ನಾನು ಅಂತ ಕೃಷ್ಣ ಕೇಳ್ತಾನೆ. ಅದನ್ನು ಕೇಳಿದ ಪುಂಡಲೀಕ ಪಕ್ಕದಲ್ಲಿದ್ದ ಒಂದು ಇಟ್ಟಿಗೆಯನ್ನು ಎಸೆದು ಇದರ ಮೇಲೆ ನಿಲ್ಲುವಂತೆ ಹೇಳ್ತಾನೆ. ಪುಂಡಲೀಕನ ಮಾತಿನಂತೆ ಮಹಾಪುರುಷ ಕೃಷ್ಣ ಅವನು ಬರುವವರೆಗೂ ಆ ಇಟ್ಟಿಗೆಯ ಮೇಲೆ ನಿಂತಿರುತ್ತಾನೆ. ಪುಂಡಲೀಕನ ತಂದೆ ತಾಯಿ ನಿದ್ದೆಗೆ ಜಾರುತ್ತಾರೆ. ಸೇವಾ ಕಾರ್ಯ ಮುಗಿದ ಬಳಿಕ ಹೊರಗೆ ಬಂದು ಯಾರು ಎಂದು ನೋಡಿದರೆ ಸಾಕ್ಷಾತ್ ಶ್ರೀಕೃಷ್ಣನೇ ಬಂದು ನಿಂತಿರುತ್ತಾನೆ. ಭಗವಂತನನ್ನು ಕಂಡ ಪುಂಡಲೀಕ ಕಾಯಿಸಿದ್ದು ನನ್ನದು ತಪ್ಪಾಯಿತೆಂದು ಕೃಷ್ಣನಲ್ಲಿ ಪರಿಯಾಗಿ ಬೇಡಿಕೊಳ್ಳುತ್ತಾನೆ. ಪುಂಡಲೀಕನನ್ನು ಸಮಾಧಾನ ಪಡಿಸುತ್ತಾ ವಾಸುದೇವ ಕೃಷ್ಣ ಕೇಳ್ತಾನೆ, ನಿನಗೆ ಏನು ಬೇಕು ಅಂತ. ಅದಕ್ಕೆ ಪುಂಡಲೀಕ, ನನಗೆ ಏನು ಬೇಡ ತಂದೆ, ನಾನು ಏನು ಬೇಡುವುದಿಲ್ಲ, ನನಗೆ ನೀವು ಬೇಕು, ನೀವು ಹೇಗೆ ನಿಂತಿದ್ದೀರೋ ಹಾಗೆ ಇಲ್ಲಿ ನೆಲೆಸಬೇಕೆಂದು ಕೇಳಿಕೊಳ್ಳುತ್ತಾನೆ. ಅದಕ್ಕೆ ಕೃಷ್ಣ ತಥಾಸ್ತು ಅಂತ ಹೇಳ್ತಾನೆ. ಅಂದಿನಿಂದ ಶ್ರೀಕೃಷ್ಣ ಪರಮಾತ್ಮ ಟೊಂಕದ ಮೇಲೆ ಕೈಯಿಟ್ಟು ಇಟ್ಟಿಗೆ ಮೇಲೆ ನಿಂತಿರುವ ಭಂಗಿಯಲ್ಲೇ ವಿಠ್ಠಲನನ್ನು ಇಲ್ಲಿ ಕಾಣಬಹುದು. ಕೃಷ್ಣ ಇಲ್ಲಿ ನೆಲೆಸಿದ ಕಾರಣ ನಂತರ ರಾಧೆಯು ಕೂಡ ಇಲ್ಲಿಯೇ ಬಂದು ನೆಲೆಸುತ್ತಾಳೆ ಎಂಬುದು ಇಲ್ಲಿನ ಜನರ ನಂಬಿಕೆಯಾಗಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಕನ್ನಡ ರಾಜ್ಯ ಪಂಡರಾಪುರದ ಪಾಂಡುರಂಗನ ಪವಾಡ. ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ. ಮುಂದಿನ ವಿಡಿಯೋ ಸಿಗ್ತಂತ ಅಲ್ಲಿ ತನಕ ಜೈ ಹಿಂದ್, ಜೈ ಕರ್ನಾಟಕ.